ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಮಿಡ್ ವೀಕ್ ಎವಿಕ್ಷನಲ್ಲಿ ಯಾರ್ಯಾರು ಎಲಿಮಿನೇಟ್ ಆದರು, ಯಾವ ಸ್ಥಾನದಲ್ಲಿ ಎಲಿಮಿನೇಟ್ ಆದ್ರು ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಯಾರನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ವಿಡಿಯೋ ಶಾರ್ಟ್ ಆಗಿರುತ್ತೆ, ಫುಲ್ ಪೂರ್ತಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಗಾಯ್ಸ್, ಇವತ್ತಿನ ಪ್ರೋಮೋ ಗಿಲ್ಲಿದಿತ್ತಲ್ಲ, ಹೆಂಗಿತ್ತು? ನಾನು ಹೇಳ್ತಾನೆ, ಜನಗಳು ಫುಲ್ಲು ರೂಫ್ ಎಗ್ರೋಗುತ್ತೆ ಗಿಲ್ಲಿ ಬಂದಿಷ್ಟ ಅಂತ ಹೇಳಿದ್ದೆ. ರೂಫ್ ಎಗ್ರೋಗಿದೆ. ಗಿಲ್ಲಿ ಎಂಟ್ರೆನ್ಸ್ ಇಂದಾನೆ ಡ್ಯಾನ್ಸ್ ಎಲ್ಲ ಮಾಡ್ದ. ಎಮೋಷ್ನಲ್ ಏನಾದ, ಶಾಕ್ ಏನಾದ ಅಂದರೆ, ಒಬ್ಬ ಫ್ಯಾನು ಗಿಲ್ಲಿಯ ಫೋಟೋದಲ್ಲಿ ಒಂದು ಟ್ಯಾಟೂ ಮಾಡಿದ್ದ ಲೆಫ್ಟ್ ಹ್ಯಾಂಡ್ನಲ್ಲಿ. ಅದನ್ನ ನೋಡಿ ಗಿಲ್ಲಿಗೆ ಮಾತೇ ಬಂದಿಲ್ಲ. ಗಿಲ್ಲಿ ವಿಚಾರಿಸ್ದ ಯಾವ ಊರು, ಏನು ಕತೆ ಅಂತ. ಸರಿ, ಎಲ್ಲ ಫ್ಯಾನ್ಸ್ನ ಮೀಟ್ ಮಾಡ್ಕೊಂಡು ಮನೆ ಒಳಗಡೆ ಹೋಗಿಷ್ಟ ತಿರ್ಗಾ ಅದೇ ಫ್ಯಾನ್ ಬಗ್ಗೆನೇ ಮಾತಾಡ್ತಾ, ಈ ಥರ ಒಬ್ಬ ಫ್ಯಾನು ನನ್ನ ಫೇಸ್ದು ಟ್ಯಾಟೂ ಹಾಕೊಂಡಿದ್ದಾನೆ ಲೆಫ್ಟ್ ಹ್ಯಾಂಡ್ನಲ್ಲಿ, ಅವನ್ನ ಮೀಟ್ ಮಾಡ್ತೀನಿ ಮನೆಯಿಂದ ಆಚೆ ಹೋಗಿಷ್ಟ ಅಂತ ಹೇಳ್ದ. ಅದೇನು ತೋರಿಸುತ್ತೆ, ಗಿಲ್ಲಿಯ ಒಳ್ಳೆತನ ತೋರಿಸುತ್ತೆ. ಇವಾಗ ಬನ್ನಿ ವೋಟಿಂಗ್ ರಿಸಲ್ಟ್ನಲ್ಲಿ ನೋಡ್ಕೊಂಬರೋಣ. ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ ನಿನ್ನೆ ರಾತ್ರಿ 6 ಗಂಟೆಗೆ ವೋಟಿಂಗ್ ರಿಸಲ್ಟ್ ಕ್ಲೋಸ್ ಆಯಿತು. ನಾನು ವೋಟಿಂಗ್ ರಿಸಲ್ಟ್ ಹೇಳಿದ್ದೆ. ಇವಾಗ ಯಾವ ಸ್ಥಾನದಲ್ಲಿ ಎಲಿಮಿನೇಟ್ ಆದ ಅಂತ ಹೇಳೋದಾದ್ರೆ, ಫಸ್ಟ್ ಸ್ಥಾನದಲ್ಲಿ ಸೇಫ್ ಆಗಿದ್ದು ಯಾರಂದರೆ ಅದು ನಮ್ಮ ಗಿಲ್ಲಿ ನಟ ಅವರು ಸೇಫ್ ಆಗಿದ್ರು ಫಸ್ಟ್ ಸ್ಥಾನದಲ್ಲಿ. ಸೆಕೆಂಡ್ ಪ್ಲೇಸ್ನಲ್ಲಿ ಸೇಫ್ ಆಗಿದ್ದು ಯಾರಂದರೆ ಅದು ರಕ್ಷಿತಾ. 3ನೇ ಸ್ಥಾನದಲ್ಲಿ ಸೇಫ್ ಆಗಿದ್ದು ಯಾರಂದರೆ ಅದು ಶಾಕಿಂಗ್ ಅಶ್ವಿನಿ ಗೌಡ ಅವರು ಸೇಫ್ ಆಗಿದ್ದಾರೆ 3ನೇ ಸ್ಥಾನದಲ್ಲಿ. ಇನ್ನು 4ನೇ ಸ್ಥಾನದಲ್ಲಿ ಸೇಫ್ ಆಗಿದ್ದು ಯಾರಂದರೆ ಅದು ಮ್ಯೂಟೆಂಟ್ ರಘು ಅವರು. ಬಾಟಮ್ 2ನಲ್ಲಿ ಯಾರಿದ್ದು ಹೇಳಿ, ಕಾವ್ಯ ಮತ್ತು ಧ್ರುವ್ ಅಂತವ್ರು. ನನ್ನ ವೋಟಿಂಗ್ ರಿಸಲ್ಟ್ನಲ್ಲೂ ಅಷ್ಟೇ ಬಾಟಮ್ನಲ್ಲಿ ಇದ್ದಿದ್ದು ಕಾವ್ಯ ಮತ್ತು ರಘು ಅವರು. ಅದಾದಮೇಲೆ ಕಾವ್ಯರ ಮೇಲೆ ಹೋಗಿರ್ಬೋದು ಅಶ್ವಿನಿ ಅವ್ರ ಕೆಳಗಡೆ ಬಂದಿರ್ಬೋದು. ಆದರೆ ಕೂಡ ಬಿಗ್ ಬಾಸ್ 3ನೇ ಸ್ಥಾನದಲ್ಲಿ ಇಕ್ಕಿದ್ದಾರೆ ಅಶ್ವಿನಿ ಗೌಡ ಅವ್ರನ್ನ. ಯಾಕಂದರೆ ಅಶ್ವಿನಿ ಗೌಡ ಅವ್ರಿಗೆ ಓಟ್ ಬರ್ತೈತೆ ಅಂತ ಹೇಳೋಕ್ಕೋ ಇಲ್ಲ ರನ್ನರ್ ಅಪ್ ಮಾಡೋದಕ್ಕೋ ಗೊತ್ತಿಲ್ಲ. ಆದರೆ ಅಶ್ವಿನಿ ಗೌಡ ಅವರು 3rd ಪ್ಲೇಸ್ ಬರೋದಂತೂ ಸಾಧ್ಯತೆ 0. ಮಿಡ್ ವೀಕ್ನಲ್ಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂದರೆ ಧ್ರುವ್ ಅಂತವರು. ನೋ ಧ್ರುವ್ ಅಂತಲ್ಲ, ಡ್ಯಾಶಿಂಗ್ ಧ್ರುವ್ ಅಂತವರು ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ಇನ್ನು ವೋಟಿಂಗ್ ಲೈನ್ ಯಾವಾಗ ಓಪನ್ ಆಗುತ್ತೆ ಅಂದರೆ ಇವತ್ತು ರಾತ್ರಿ 11 ಗಂಟೆಗೆ ವೋಟಿಂಗ್ ಲೈನ್ ಓಪನ್ ಆಗ್ಬೋದು, ಕನ್ಫರ್ಮ್ ಇಲ್ಲ. ಆದರೆ ನಾಳೆ 11 ಗಂಟೆಗಂತೂ ಓಪನ್ ಆಗುತ್ತೆ. ಆದರೆ 80% ಓಪನ್ ಆಗ್ಬೋದು ವೋಟಿಂಗ್ ಲೈನು. ನಾಳೆ 100% ಓಪನ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವೋಟಿಂಗ್ ರಿಸಲ್ಟು.